ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಚೆನ್ನಾಗಿದ್ದೀರಲ್ಲ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಒಂದು ನಂಬಿಕೆಯಿಂದ ತುಂಬ ದಿವಸ ಆದಮೇಲೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋನಲ್ಲಿ ತುಂಬ ಡೀಟೇಲ್ಡ್ ಆಗಿ ನಮ್ಮ ಪಾರಂಪರ್ಯ ಅಕ್ಕಿಗಳ ಗಂಜಿ ಪುಡಿ ಬಗ್ಗೆ ಹೇಳ್ತೀನಿ. ಇದರಲ್ಲಿ ನೀವು ನಮ್ಮದು ಪ್ರೊಸೀಜರು, ನಾವು ಹೇಗೆ ಕ್ಲೀನ್ ಮಾಡ್ತೀವಿ, ಎಷ್ಟು ಥರ ಅಕ್ಕಿಗಳಿದೆ, ಎಷ್ಟು ಡಿಫ್ರೆಂಟ್ ಕಲರ್ ಇದೆ ಎಲ್ಲ ನೋಡ್ಬೋದು. ಆದರೆ ನಾನು ಈ ವಿಡಿಯೋನಲ್ಲಿ ಅಕ್ಕಿ ಬಗ್ಗೆ ಮಾತ್ರ ಹೇಳ್ತೀನಿ. ನಾವು ಈ ಪಾರಂಪರ್ಯ ಅಕ್ಕಿಗಳು ತಂದು ಅದನ್ನು ಕ್ಲೀನ್ ಮಾಡಿ ಮನೇಲಿ ಹೇಗೆ ನಾವು ಅಕ್ಕಿ ರಾಗಿ ಎಲ್ಲ ಕ್ಲೀನ್ ಹೇಗೆ ಮಾಡ್ಕೊಳ್ತೀವೋ ಹಾಗೆ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸೀಸನ್ ಥರ ಒಳ್ಳೆ ಡ್ರೈ ಸೀಸನ್ ಅಂದರೆ ಸಮ್ಮರ್ ಎಲ್ಲ ಇದ್ದರೆ ತೊಳೆದ್ಬಿಟ್ಟು ಒಣಗಿ ಹಾಕ್ತೀವಿ. ಇಲ್ಲದೆ ಹೋದರೆ ವಿಂಟರ್ ಎಲ್ಲ ಇದ್ದರೆ, ರೈನಿ ಸೀಸನ್ ಎಲ್ಲ ಇದ್ದರೆ ಅದನ್ನು ಒಳ್ಳೆ ಬಟ್ಟೆನಲ್ಲಿ ಒರೆಸ್ಬಿಟ್ಟು ಆಮೇಲೆ ನಾವು ಹುರಿಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ನೋಡಿ ಎಷ್ಟು ಸ್ಲೈಟ್ ಡಿಫ್ರೆನ್ಸ್ ಆದರೂ ಎಷ್ಟೆಷ್ಟು ಡಿಫ್ರೆಂಟ್ ಕಲರ್ ಅಕ್ಕಿಗಳಿದೆ. ಇದರಲ್ಲಿ ನಾವು ಮಾಪಿಳ್ಳೆ ಸಾಂಬ ಅಂತ ಅಕ್ಕಿ ಯೂಸ್ ಮಾಡಿದ್ದೀವಿ. ಇದು ನರ ದೌರ್ಬಲ್ಯ ಕಡಿಮೆ ಮಾಡುತ್ತೆ, ಐರನ್ ರಿಚ್ ಇದು. ಆಮೇಲೆ ಇದು ಗಂಡಸ್ರಿಗಂತೂ ತುಂಬ ಒಳ್ಳೇದು. ಹಿಂದಿನ ಕಾಲದಲ್ಲಿ ಗಂಡಸರಿಗೆ ಮದುವೆ ಗೊತ್ತಾಗ ಗಂಡು ಮಕ್ಕಳಿಗೆ ಇದ್ರದ್ದು ಗಂಜಿ, ಅನ್ನ ಎಲ್ಲ, ಪಾಯಸ ಎಲ್ಲ ಮಾಡ್ಕೊಳ್ತಿದ್ರಂತೆ. ಬಾಡಿ ವೀಕ್ ಆಗಿದ್ರೆ ಸ್ಟ್ರಾಂಗ್ ಮಾಡುತ್ತೆ. ಇದರಲ್ಲಿರೋ ಎಲ್ಲ ಅಕ್ಕಿಗಳು ಒಂದೊಂದರಲ್ಲಿ ಒಂದೊಂದು ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ. ಹಾಗೆ ಒಂದೊಂದು ಗಾತ್ರದಲ್ಲಿ ಹೆಚ್ಚು ಕಡಿಮೆ ಇರುತ್ತೆ, ಕಲರು ಕೂಡ ಚೇಂಜ್ ಇರುತ್ತೆ. ಎಲ್ಲವುದು ಬಾಡಿಗೆ ತುಂಬ ಒಳ್ಳೇದು. ನೆಕ್ಸ್ಟ್ ಕರಂಗುರುವಿ ಅಕ್ಕಿ. ನಾನು ಇದ್ರ ಬಗ್ಗೆ ನನ್ನ ಡೀಟೇಲ್ಡ್ ವಿಡಿಯೋನಲ್ಲಿ ಎಲ್ಲ ಹೇಳಿದ್ದೀನಿ. ಇದು ಮೇನ್ ಬಾಡಿನ ಡಿಟಾಕ್ಸ್ ಮಾಡುತ್ತೆ. ಡಿಟಾಕ್ಸ್ ಅಂತ ಅಂದ್ರೆ ನೀವು ಪಿತ್ತ ಶಮನ ಮಾಡುತ್ತೆ. ಈ ಅಕ್ಕಿ ನಾವು ನುಗ್ಗೆ ಸೊಪ್ಪು ಒಂದು ಕಟ್ಟು ತಿನ್ನೋಷ್ಟು ಶಕ್ತಿ ಒಂದು ಹಿಡಿ ಅಕ್ಕಿನಲ್ಲಿದೆ. ಸೊ ಐರನ್ ರಿಚ್ ಇದು, ಗಂಡಸರಿಗೆ ತುಂಬ ಒಳ್ಳೆಯದು. ಇದು ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂತ ಅಂದರೆ ತಂಗ ಭಸ್ಮ ಅಂದರೆ ಚಿನ್ನದ ಭಸ್ಮ ತಿಂದರೆ ಎಷ್ಟು ಒಳ್ಳೆಯದು, ಅಷ್ಟು ಒಳ್ಳೆಯದು, ಅಷ್ಟು ಪವರ್ಫುಲ್ ಈ ಅಕ್ಕಿ ಅಂತ ಹೇಳ್ತಾರೆ. ಇದಲ್ಲದೆ ನಮ್ಮ ಹತ್ರ ಬ್ಲ್ಯಾಕ್ ರೈಸ್ ನಾವು ಯೂಸ್ ಮಾಡಿದ್ವಿ. ಬ್ಲ್ಯಾಕ್ ರೈಸ್ ನಿಮಗೆಲ್ಲ ಗೊತ್ತು, ಆ್ಯಂಟಿ ಕ್ಯಾನ್ಸರಸ್, ಆ್ಯಂಟಿ ಡಯಾಬಿಟಿಕ್ ಅಂತ ಅಂದ್ಬಿಟ್ಟು ಬ್ಲ್ಯಾಕ್ ರೈಸು ಇದು ಫಾರ್ಬಿಡನ್ ರೈಸ್ ಅಂತ ಹೇಳ್ತಾರೆ. ಅದರಲ್ಲಿರೋ ಕಲರು ಆ್ಯಂಟಿ ಕ್ಯಾನ್ಸರಸ್ ಆಗಿರೋದ್ರಿಂದ ಎಲ್ಲ ಕಾಯಿಲೆಗಳಿಗೂ ಇಮ್ಯುನಿಟಿ ಜಾಸ್ತಿ ಮಾಡೋದ್ರಿಂದ ಹಿಡಿದು ಆ್ಯಂಟಿ ಆಕ್ಸಿಡೆಂಟಲ್ ಪ್ರಾಪರ್ಟೀಸು ಎಲ್ಲದು, ಆ್ಯಂಟಿ ಇನ್ಫ್ಲಮೇಟ್ರಿ ಅಂತ ಅಂದರೆ ಬೊಜ್ಜು ಕರಗಿಸೋದು, ಸಣ್ಣ ಆಗೋದು, ಇದಕ್ಕೆಲ್ಲದಕ್ಕೂ ಯೂಸ್ ಆಗುತ್ತೆ. ಇದಲ್ಲದೆ ನವರ ರೈಸ್ ಇದೆ. ನವರ ರೈಸು ಕೂಡ ಇದು ವೆಯ್ಟ್ ರೆಡ್ಯೂಸ್ ಮಾಡುತ್ತೆ, ನರ ದೌರ್ಬಲ್ಯ ಕಡಿಮೆ ಮಾಡುತ್ತೆ. ರಕ್ತಸಾಲಿ ಇದೆ. ಈ ರಕ್ತಸಾಲಿ ಅಕ್ಕಿ ನೀವೆಲ್ಲಾದ್ರೂ ಕೇಳಿದ್ದೀರಾ ಅಕ್ಕಿ ಮೊಳಕೆ ಬರೋದು? ರಕ್ತಸಾಲಿ ಅಕ್ಕಿನಲ್ಲಿ ಅಷ್ಟು ರೀಜನರೇಷನ್ ಪವರ್ ಇರುತ್ತೆ ಸೆಲ್ಗಳದು. ಅದನ್ನ ಮೊಳಕೆ ಕಟ್ಟಿದ್ರೆ ಮೊಳಕೆ ಬರುತ್ತೆ. ಅದಲ್ದೇ ನಾವು ಇದರಲ್ಲಿ ಯೂಸ್ ಮಾಡೋದು ಬ್ಲ್ಯಾಕ್ ಕಲರ್ದು ಹುರುಳಿಕಾಳಿಗೆ. ಆಲ್ರೆಡಿ ನೋಡಿದ್ರೆ ನೀವು ವಿಡಿಯೋನಲ್ಲಿ ನಾವು ವೈಟ್ ಐಟಮ್ಸ್ ಯಾವುದು ಯೂಸ್ ಮಾಡೋದಿಲ್ಲ ಇದರಲ್ಲಿ. ಬ್ಲ್ಯಾಕ್ ಹುರುಳಿಕಾಳು, ಬ್ಲ್ಯಾಕ್ ಉದ್ದಿನ ಕಾಳು, ಬ್ಲ್ಯಾಕ್ ಏನೇನಿದೆ ಅದೇ ಇದರಲ್ಲಿ ನಾವು ಯೂಸ್ ಮಾಡೋದು. ಇದಲ್ದೇನೆ ಪೂಂಗಾರ್ ರೈಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ, ಅದನ್ನು ಕೂಡ ಇದಾಗಿದೆ. ಪೂಂಗಾರ್ ರೈಸು ಗರ್ಭಕೋಶಕ್ಕೆ ತುಂಬ ಒಳ್ಳೆಯದು. ಕಾಟುಯಾನಮ್ ಅಂತ ಅಂದರೆ ಆನೆಗಿರೋಷ್ಟು ಶಕ್ತಿ ಅಕ್ಕಿ ತಿಂದರೆ ಬರುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಕಾಯಿಲೆಗಳು, ಸಕ್ಕರೆ ಕಾಯಿಲೆಗಳನ್ನ ಧ್ವಂಸ ಮಾಡುವಷ್ಟು ಶಕ್ತಿ ನಮ್ಮ ಬಾಡಿನಲ್ಲಿ ಈ ಅಕ್ಕಿ ಕೊಡುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನವರ ರೈಸ್ ಅಲ್ಲಿ ವೆಯ್ಟ್ ಕಮ್ಮಿ ಆಗುತ್ತೆ, ಡಯಾಬಿಟೀಸ್ ಅವ್ರಿಗೆ ತುಂಬ ಒಳ್ಳೆಯದು, ಬೋನ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಆಮೇಲೆ ಡೈಜೆಷನ್ ಚೆನ್ನಾಗಾಗುತ್ತೆ. ಮತ್ತು ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂದರೆ ಬ್ಲಡ್ ತಿನ್ ಮಾಡುತ್ತೆ ಅನಿಸುತ್ತೆ. ನಾನು ಏನು ಡಾಕ್ಟರ್ ಅಲ್ಲ, ನಾನು ಇದ್ರ ಬಗ್ಗೆ ಕೇಳಿ ತಿಳ್ಕೊಂಡಿರೋದ್ರಿಂದ ಹಾಗೂ ಇದರಲ್ಲಿರೋ ವರ್ಡ್ಸ್ ಯೂಸಸ್ ಅನ್ನೋದ್ರಲ್ಲಿ ನೋಡಿ ನಾನು ನಿಮಗೆ ಏನೇನು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತು ಇದರಲ್ಲಿ ವೆಯ್ಟ್ ರಿಡಕ್ಷನ್ನು ಚೆನ್ನಾಗಾಗುತ್ತೆ ಅಂತ. ಥೈರಾಯ್ಡ್, PCOD, ಪ್ರೆಗ್ನೆಂಟ್ ವುಮನ್ಗಂತೂ ತುಂಬ ಒಳ್ಳೇದು. ಈವನ್ ಅಲ್ಸರ್ಸ್, ಬ್ಲೋಟಿಂಗ್ ಎಲ್ಲ ಒಳ್ಳೇದಿದೆ. ಈ ಥರನೇ 10 ಥರ ಅಕ್ಕಿಗಳು ನಾವು ಯೂಸ್ ಮಾಡಿದ್ದೀವಿ. ಹಾಗೆ ಇದರಲ್ಲಿ ಇವಾಗ ಗಂಜಿ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ ಬನ್ನಿ. ಇವಾಗ ಕುದೀತಾ ಇದೆ ನೋಡಿ, ಗಟ್ಟಿ ಆಗ್ತಾ ಬರ್ತಾ ಇದೆ. ಈ ಪಾರಂಪರ್ಯ ಅಕ್ಕಿಗಳು ಎಲ್ಲ ಸ್ವಲ್ಪ ಬೇಯೋದು ಲೇಟೆ, ಪಾಲಿಶ್ ಇರಲ್ಲ, ಏನೂ ಇರಲ್ಲ ಅಲ್ವಾ. ಇನ್ನೊಂದು 2 ನಿಮಿಷ ಆಗೋಗುತ್ತೆ. ಟೋಟಲ್ ನಿಮಗೆ ಒಂದು ಗಂಜಿ ಮಾಡ್ಕೊಳ್ಳೋಕ್ಕೆ ಅಂದರೆ 10 ಮಿನಿಟ್ಸ್ ಬೇಕು. ಈ ಸ್ಟೇಜಲ್ಲಿ ನಿಮಗೆ ಬೆಲ್ಲ ಬೇಕೋ, ಬೆಲ್ಲ ಹಾಲು ಬೇಕಾದ್ರೆ ಹಾಕ್ಕೋಬೋದು, ಇಲ್ಲ ಉಪ್ಪು ಮತ್ತು ಮಜ್ಜಿಗೆ ಹಾಕ್ಕೋಬೋದು. ಉಪ್ಪು ಮತ್ತು ಕರಿಬೇವಿನ ಸೊಪ್ಪು, ಶುಂಠಿ, ಮಜ್ಜಿಗೆ ಕಡ್ದಿದ್ದಿರುತ್ತಲ್ಲ ಅದು ಕೂಡ ಹಾಕ್ಕೋಬೋದು. ಅದು ಇನ್ನೂ ಒಳ್ಳೆಯದೇನೆ ಇದಕ್ಕೆ. ನೋಡಿ, ಇದು ಫ್ಲ್ಯಾಕ್ಸ್ ಸೀಡ್ಸು. ಇಬ್ರಿಗಂದರೆ 2 ಟೀ ಸ್ಪೂನ್ ಫ್ಲ್ಯಾಕ್ಸ್ ಸೀಡ್ಸ್ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಿದ್ದೀನಿ. ಇವಾಗ ಫ್ಲ್ಯಾಕ್ಸ್ ಸೀಡ್ಸ್ ಪೌಡ್ರನ್ನ ಈ ಗಂಜಿ ಪುಡಿಗೆ ಹಾಕ್ತಿದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇದೆ.
ಅದು ಪೌಡ್ರ್ ಮಾಡಿ ಇಟ್ಕೊಳ್ಬಾರ್ದು. ಹಾಗೂ ಹುರಿದ್ರೂ ಕೂಡ ಅದರಲ್ಲಿರೋ ಒಮೆಗಾ 3 ಎವಾಪ್ರೇಟ್ ಆಗಿಬಿಡುತ್ತೆ ಅಂತ ತಿಳಿದವ್ರು ಹೇಳ್ತಾರೆ. ಸೊ ಅದಕ್ಕೆ ಈ ಗಂಜಿಗೆ ಫ್ಲ್ಯಾಕ್ಸ್ ಸೀಡ್ಸ್ನ ಫ್ರೆಶ್ ಆಗಿ ಪೌಡ್ರ್ ಮಾಡಿ ಹಾಕ್ಕೊಂಡ್ರೆ ನಿಮಗೆ ತುಂಬ ಹೆಲ್ತ್ಗೆ ಬೆನಿಫಿಟ್ಸ್ ಇದೆ. ಸೊ ನಾನು ಹೀಗೆ ಮಾಡೋದು ಯಾವಾಗಲೂ. ಆಮೇಲೆ ಸ್ವಲ್ಪ ಗಂಜಿ ಕೂಲ್ ಆದಮೇಲೆ ಕಡ್ದಿರೋ ಮಜ್ಜಿಗೆ ಹಾಕ್ತಿದ್ದೀನಿ. ಮೊಸರಿದ್ರೆ ಮೊಸರನ್ನು ಕಡಿದ್ಬಿಟ್ಟು ಹಾಕ್ಕೊಳ್ಳಿ. ಸೊ ಬ್ಲ್ಯಾಕ್ ರೈಸ್ ಆ್ಯಂಡ್ ಪಾರಂಪರ್ಯ ಅಕ್ಕಿಗಳ ಗಂಜಿ ಪೌಡ್ರು ಒಂದು ರೆಡಿ ಆಯಿತು. ಈ ಅಗಸೆ ಬೀಜನೂ ಕೂಡ ಈ ಥರ ಪೌಡ್ರ್ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಅಡಿಷನಲ್ ಬೆನಿಫಿಟ್ಸು. ಈಗ ಈ ವಿಡಿಯೋನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಡೋಣ ಅಂದ್ಬಿಟ್ಟು ಪ್ರೋಬಯೋಟಿಕ್ಸ್ ಹೇಗೆ ನಮ್ಮ ಪಾರಂಪರ್ಯ ಅಕ್ಕಿಗಳ ಗಂಜಿ ಪುಡಿನಲ್ಲಿ ಮಾಡೋದು ಅಂತ ಹೇಳ್ತೀನಿ. ಇದು ಯಾರ್ಯಾರಿಗೆ ಒಳ್ಳೇದಂದರೆ ಕರಳಿಗೆ ಸ್ಟ್ರೆಂತೇ ಇರೋಲ್ಲ ಅವ್ರಿಗೆ, ಕರಳಲ್ಲಿ ಅಲ್ಸರ್ ಇರುತ್ತಲ್ಲ ಅವ್ರಿಗೆ, ಮತ್ತು ತುಂಬ ಬಾಡಿ ಹೀಟಾಗಿ ಬಾಯಲ್ಲೆಲ್ಲ ಹುಣ್ಣಾಗಿ ಕರಳಲ್ಲೆಲ್ಲ ಹುಣ್ಣಿರುತ್ತಲ್ಲ ಅವ್ರಿಗೆ, ಡೈಜೆಷನ್ ಪವರ್ ಯಾರಿಗಿಲ್ಲ ಅವ್ರಿಗೆಲ್ಲ ತುಂಬಾ ಒಳ್ಳೆಯದು. ಇದು ಮಾಮೂಲಿ ಗಂಜಿ ಮಾಡಿಬಿಡೋದು. ರಾತ್ರಿ ಹೊತ್ತು ಗಂಜಿ ಮಾಡಿ ಹಾಗೆ ಇಟ್ಬಿಟ್ಟು ಬೆಳಗ್ಗೆ ಎದ್ದು ಇದಕ್ಕೆ ಉಪ್ಪು ಹಾಕೋದು. ಉಪ್ಪು ಹಾಕ್ಬಿಟ್ಟು ಮಜ್ಜಿಗೆ ಹಾಕೋದು. ಮಜ್ಜಿಗೆ ಹಾಕಿ ಮತ್ತೆ ನಾನು ಮುಂಚೆ ತೋರಿಸಿರೋ ಥರನೇ ಫ್ಲ್ಯಾಕ್ಸ್ ಸೀಡ್ಸ್ ಹಾಕಿ ಅದನ್ನು ಕೂಡ ಕುಡಿಬೋದು ಬೆಳಗ್ಗೆನೆ. ಇಲ್ಲದೆ ಹೋದರೆ ಅಟ್ಲೀಸ್ಟ್ ರಾತ್ರಿ ಮಾಡಿಬಿಟ್ಟು ಬಿಸಿ ಆರಿದ ಮೇಲೆ ಸ್ವಲ್ಪ ನೀರು ಹಾಕಿಟ್ಟಿದ್ದು ಗಂಜಿಗೆ ಬೆಳಗ್ಗೆ ಎದ್ದು ಮಜ್ಜಿಗೆ ಉಪ್ಪು ಹಾಕ್ಕೊಂಡು ಕುಡಿಬೋದು. ಇದು ತುಂಬಾ ಒಳ್ಳೆಯದು. ಇದರಲ್ಲಿ ಫರ್ಮೆಂಟೇಷನ್ ಆಗಿರೋದ್ರಿಂದ ಪ್ರೋಬಯೋಟಿಕ್ಸ್ ಜಾಸ್ತಿ ಇರುತ್ತೆ. ನಮ್ಮ ಕರಳಿಗೆ ತುಂಬ ಅತ್ಯವಶ್ಯಕ. ಹಾಗೂ ವಿಟಮಿನ್ B12, ಎಲ್ಲರಿಗೂ ವಿಟಮಿನ್ B12 ಡಿಫಿಷಿಯನ್ಸಿ ಇರುತ್ತೆ, ಅವ್ರಿಗೆಲ್ಲನೂ ತುಂಬಾ ಒಳ್ಳೆಯದು. ಸೊ ನಮ್ಮ ಈ ಪಾರಂಪರ್ಯ ಅಕ್ಕಿಯಿಂದ ಗಂಜಿ ಹೇಗೆ ಮಾಡ್ಕೊಳ್ಬೋದು ಹಾಗೂ ಪ್ರೋಬಯೋಟಿಕ್ಸ್ ಕೂಡ ಹೇಗೆ ಮಾಡ್ಕೊಳ್ಬೋದು B12 ರಿಚ್ ಇರೋ ಥರ ಅಂತಲೂ ಈ ವಿಡಿಯೋನಲ್ಲಿ ಹೇಳಿದ್ದೀನಿ. ಈ ಗಂಜಿ ಪೌಡ್ರು ಬೇಕಂದರೆ ನೀವು ಇದೇ ಕಾಣ್ತಾ ಇರೋ ವಾಟ್ಸಪ್ ನಂಬರಲ್ಲಿ ಮೆಸೇಜ್ ಮಾಡಿ ಆರ್ಡ್ರ್ ಮಾಡಿ. ಎಲ್ಲರಿಗೂ ತುಂಬಾ ಉಪಯೋಗ ಆಗ್ತಾ ಇದೆ ಹಾಗೂ ಶಕ್ತಿಯುತವಾಗಿ ಕೂಡ ಇದೆ. ನಾನು ಹೇಳಿದ್ನಲ್ಲ ಪ್ರೋಬಯೋಟಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಹೊತ್ತು ಗಂಜಿ ಎಲ್ಲ ಮಾಡ್ಕೊಂಡು ಕುಡಿಯೋದಕ್ಕೆ, ಅದೇ ಥರ ನಾನು ಇಲ್ಲಿ ಸ್ವಲ್ಪ ಬ್ಲ್ಯಾಕ್ ರೈಸು ಮತ್ತು ನಮ್ಮ ಗಂಜಿ ಪೌಡ್ರ್ ಎರಡೂ ಹಾಕಿ ಗಂಜಿ ಮಾಡಿದ್ದೀನಿ. ಇದಕ್ಕೆ ಟೊಮ್ಯಾಟೊ ಉಪ್ಪಿನಕಾಯಿ, ಇಲ್ಲದೆ ಹೋದರೆ ಮಿಡಿ ಉಪ್ಪಿನಕಾಯಿ ರಸ ಏನು ಬೇಕಾದರೂ ನೆಂಚ್ಕೊಂಡು ತಿನ್ಬೋದು, ರುಚಿಯಾಗಿರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ. ನಮ್ಮನೇಲಿ ರೆಗ್ಯುಲರ್ ಆಗಿ ಈ ಗಂಜಿ ಮಾಡ್ಕೊಡೋದಲ್ದೇನೆ ಬ್ಲ್ಯಾಕ್ ರೈಸ್ ನುಚ್ಚಿಟ್ಕೊಂಡು ಅದರಲ್ಲಿ ಕೂಡ ಈ ಗಂಜಿ ಪೌಡ್ರ್ ಮಿಕ್ಸ್ ಮಾಡ್ಕೊಂಡು ಗಂಜಿ ಮಾಡ್ಕೊಳ್ತೀನಿ ನಾನು. ಇದು ಹೆಲ್ತ್ಗೆ ಒಳ್ಳೇದು ಹಾಗೂ ತಂಪು ಕೂಡ. ಒಂದು ಉಪ್ಪಿನಕಾಯಿ ಇದ್ರೆ ಬೇಕಾದಷ್ಟು ಮಿಡಿ ಉಪ್ಪಿನಕಾಯಿ ರಸ ಹಾಗೂ ಟೊಮ್ಯಾಟೊ ತೊಕ್ಕಿಟ್ಕೊಂಡು ನಾವು ಇದನ್ನ ಕನ್ಸ್ಯೂಮ್ ಮಾಡ್ತೀವಿ. ಎಲ್ಲಾದ್ರೂ ಫಂಕ್ಷನ್ಗೆಲ್ಲ ಹೋದಾಗ ನೈಟ್ ಟೈಮ್ ಮಾಡ್ಕೊಂಡ್ರೆ ಇದು ತುಂಬಾ ಒಳ್ಳೇದು ಗಂಜಿನ.